ಮಣ್ಣು ಮಾಫಿಯಾದ ವಿರುದ್ಧ ಏನು ಹರಿಹರದ ಬಿಜೆಪಿ ಶಾಸಕರಂತ ಬಿ.ಪಿ. ಹರೀಶ್ ಅವರು ಒಂದು ಸಮರವನ್ನ ಸಾರಿದ್ದಾರೆ. ಈಗ ಅವರೇ ನಮ್ಮ ಜೊತೆ ಇದ್ದಾರೆ. ಅವರು ಒಂದು 15 ದಿನದ ಹಿಂದೆಗಳು ಕೂಡ ದೂರನ್ನ ಕೊಟ್ಟಿದ್ರು. ಸಚಿವರೇ ಇದನ್ನ ಮಣ್ಣು ಹೊಡಿಸ್ತಾರೆ ಅಂತ ಹೇಳಿ ನೇರವಾಗಿ ಆರೋಪವನ್ನ ಮಾಡಿ ಅನೇಕ ಇಲಾಖೆಗಳಿಗೆ ಅಂದ್ರೆ ಕಂದಾಯ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಪೊಲೀಸ್ ಇಲಾಖೆಗೂ ದೂರು ಕೊಟ್ಟಿದ್ರು. ಆದ್ರೆ ಯಾವುದೇ ರೀತಿ ಕ್ರಮ ಆಗಿರಲಿಲ್ಲ. ಅವ್ರ ಮೇಲೇನೆ ಒಂದು ದ್ವೇಷದಿಂದ ನನ್ನ ಮೇಲೆ ಅಟ್ರಾಸಿಟಿ ಕೇಸನ್ನ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ದಾವಣಗೆರೆ ಗ್ರಾಮೀಣ ಠಾಣೆ ಮುಂದೆ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಅವರೇ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅಂತ. ಸರ್, ಬೆಳಗ್ಗೆಯಿಂದನೂ ಹೋರಾಟ ಮಾಡಿದ್ರಿ. ಈಗ SP ಅವರು ಕೂಡ ಅವರು ಬರ್ಬೇಕಂತ ಪಟ್ಟಿದ್ರಿ. ಏನಾಯ್ತು ಸರ್? ಏನು ಮಾತುಕತೆ ಆಯ್ತು? ಏನು ನೀವು ಬೇಡಿಕೆ ಇಟ್ರಿ ಅಂತ? ನಾವು SP ಅವ್ರಿಗೆ 15 ದಿನದ ಕೆಳಗಡೆ ಜಿಲ್ಲಾ ಸಚಿವರು ಕೃಷಿ ಇಲಾಖೆಗೆ ಸೇರಿದ ಜಮೀನಿನಲ್ಲಿ ಮಣ್ಣು ಕಳ್ತನ ಮಾಡ್ತಾ ಇದ್ದಾರೆ ಜಿಲ್ಲಾ ಸಚಿವರು ಅಂತೇಳಿ ನಾವು ಹೇಳಿದಾಗೂ ಕೂಡ ಯಾವುದೇ ಕ್ರಮ ಜಿಲ್ಲಾಧಿಕಾರಿಗಳಾಗಲಿ ತಾವಾಗಲಿ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೆ ನೇರವಾಗಿ ಅವ್ರ ಮೇಲೆ ಆಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳ ನೋವಿನ ಸಂಗತಿ ಅಂದರೆ ಅವರು ಹೇಳ್ತಾರೆ, ಇಲ್ಲ ನೀವು ಹೇಳಿದ ಮೇಲೆ ನಾವು ಅವ್ರಿಗೆ ಕೇಳಿದ್ವಿ, ಅವರು ರಾಯಲ್ಟಿ ಕಟ್ಟಿದರೆ ಕಾನೂನು ಪ್ರಕಾರ ಇದೆ ಅಂತ ಹೇಳಿದರು ಅಂತ ಹೇಳಿದ್ರು. ನಾನು ಹೇಳಿದ್ವಿ, ಅಲ್ಲ ಮೇಡಮ್, ಸರ್ಕಾರಿ ಜಾಗದಲ್ಲಿ ರಾಯಲ್ಟಿ ಯಾರಿಗೆ ಕಟ್ಟಬೇಕು? ಮೊದಲೇ ಕೃಷಿ ಇಲಾಖೆಯವರು ನಮಗೆ ಈ ಮಣ್ಣು ಬೇಡ ಅಂತ ಲೆಟ್ರ್ ಕೊಟ್ಟು ಆಮೇಲೆ ಮೈನ್ಸ್ ಆ್ಯಂಡ್ ಜಿಯಾಲಜಿಯವರು ರೆವಿನ್ಯೂದವರು ತೆಗಿಬೇಕು. ಅದೆಂಗೆ ನೀವು ಕಾನೂನು ಪ್ರಕಾರ ಹೇಳಿದಂತ ನೀವು ಹೆಂಗೆ ಸುಮ್ಮನಾದ್ರಿ? ನೀವು ದಾಖಲೆ ಕೇಳಿದ್ರ ಅಂದರೆ ಅವರಲ್ಲಿ ಉತ್ತರ ಇಲ್ಲ. ನಾವು ಅಧಿಕಾರಿಗಳನ್ನ ನಂಬಬೇಕಲ್ಲ ಅಂತಾರೆ. ಒಬ್ಬ ಬಡವ ಸೈಕಲ್ ಮೇಲೆ ಒಂದು ಚೀಲ ಮರಳು ತಗೊಂಡು ಹೋದ್ರೆ ಅವ್ನು ಪೊಲೀಸ್ ಅವ್ರ ಮಂತನೇ ತೆಗಿತಾರೆ. ಇದು ಸಾವಿರಾರು ಲೋಡ್ ಹೋದ್ರೆ ಯಾರೋ ಹೇಳಿದ್ರಂತೆ. ಬಾಲಿಶಃ ಉತ್ತರ ಇದು. ನನ್ನ 43 ವರ್ಷದ ರಾಜಕೀಯ ಅನುಭವದಲ್ಲಿ ಇಂಥ ಬಾಲಿಶಃ ಜಿಲ್ಲಾ ಆಡಳಿತ, ಜಿಲ್ಲಾಧಿಕಾರಿ ಇರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳು ನಾನು 43 ವರ್ಷದಲ್ಲಿ ನೋಡಿಲ್ಲ. ಅಂಥ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವರಿಗೆ ನಾವು ಏನು ಮಾತಾಡ್ತಾ ಇದ್ದೀವಿ ನಾನು ಕೇಳಿದ್ವಿ. ಹಾಗಾದ್ರೆ ನೀವು ಕಾರಲ್ಲಿ ಹೋಗ್ತಿರ್ತಾ ನಿಲ್ಲಿಸ್ತೀರಾ, ಡ್ರೈವಿಂಗ್ ಲೈಸೆನ್ಸ್ ಕೇಳ್ತೀರಾ, ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂತ ನಾವು ಹೋಗೋಂತೀರಾ? ಡ್ರೈವಿಂಗ್ ಲೈಸೆನ್ಸ್ ತೋರ್ಸಪ್ಪ ಅಂತೀರಾ ಪೊಲೀಸರು. ನೋಡಿ ಅದೆಲ್ಲ ಸರಿ ಇದ್ದರೆ ಕಳಿಸ್ತೀರಾ. ಅಂಥದ್ರಾಗೆ ಯಾರೋ ಹೇಳಿದ್ರು ನಾವು ಆಯಿತು ಅಂತ ಬಿಟ್ವಿ ಅಂತ ಹೇಳ್ತೀರಲ್ಲ ಮೇಡಮ್, ನಿಮಗೇನು ಅನ್ಸಲ್ವಾ? ನಿಮಗೆ ಹೃದಯ ಇಲ್ವಾ? ಏನು ಹೇಳಬೇಕೋ ಹೇಳಿದ್ದೀವಿ, ಆದರೆ ನಿಸ್ಸಹಾಯಕರಾಗಿಬಿಟ್ಟಿದ್ದಾರೆ ಅಧಿಕಾರಿಗಳು. ಜಿಲ್ಲೆಯಲ್ಲಿ ನಿಸ್ಸಹಾಯಕರಾಗಿಬಿಟ್ಟಿದ್ದಾರೆ. ಜಿಲ್ಲಾ ಸಚಿವರ ಗುಂಡಾವರ್ತನೆಗೆ ಬೇಸತ್ತಿದ್ದಾರೆ. ಅವರೆಲ್ಲ ಬೇರೆ ಜಾಗ ನೋಡ್ಕೊಳ್ತಿದ್ದಾರೆ. ಅವ್ರಿಗೆ ಬೇರೆ ಜಾಗ ಸಿಕ್ಕರೆ ಕಾಲ್ನಲ್ಲಿ ಒದ್ದು ಹೋಗ್ತಾರೆ. ಅವ್ರ ಪರಿಸ್ಥಿತಿ ಆಗಿದೆ. ಜಿಲ್ಲಾಧಿಕಾರಿಗಳಿಗೆ ನಾನು ಫೋನ್ ಮಾಡಿದರೆ, ಸಾರ್ ನಾನು ಬೇಗ ಹೋಗ್ತೀನಿ ಸಾರ್ ಅಂತಾರೆ. ಅಲ್ಲಪ್ಪ, ನೀನು ಹೋದ್ರೆ ಉಳ್ಸೋಕ್ಕೆ ಶಕ್ತಿ ನನಗಿಲ್ಲ, ನೀನು ಉಳಿದ್ರೆ ನಿನಗೆ ಕಳ್ಸೋಕ್ಕೆ ಶಕ್ತಿ ನನಗಿಲ್ಲ. ಯಾರು ಅಧಿಕಾರದಲ್ಲಿರ್ತಾರೋ ಅವರಿಗೆ ಈ ಕಳ್ಳ ಮಂತ್ರಿ ಕಳ್ತನ ಮಾಡ್ತಾನೆ ಹಿಡಿಯಪ್ಪ ಅಂತ ಕೇಳ್ತೀನಿ ಅಷ್ಟೇ. ನನಗೆ ನಿಮ್ಮನ್ನು ಕಳ್ಸೋಕ್ಕೆ ಉಳಿಸ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅನ್ನೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳ ಬಾಯಲ್ಲಿ, ಪೊಲೀಸ್ ವರಿಷ್ಠಾಧಿಕಾರಿಗಳ ಬಾಯಲ್ಲಿ ಈ ರೀತಿಯ ಉತ್ತರವನ್ನು ಅಸಹ್ಯಕರವಾದಂಥ ಜಿಲ್ಲಾಡಳಿತ. ಇದಕ್ಕೆ ನೀವು ಏನು ಪ್ರಶ್ನೆ ಕೇಳಬೇಡ್ರಿ. ಅಸಹ್ಯ ಅಂದರೆ ಅದರ ಮುಂದೆ ಶಬ್ದನೇ ಇಲ್ಲ. ಧನ್ಯವಾದಗಳು. ಅವರೇ ಹೇಗೆ ಮಣ್ಣನ್ನ ಕಳ್ತನ ಮಾಡಿದ್ರು ಅಂತ ಅದು ಯಾವ ತರ ಹೇಳ್ತೀರಿ ಸರ್? ಏನು ಸಾಕ್ಷಿ ಏನು ಅಂತ? ಸ್ವಾಮಿ, ಇಡೀ ಊರಿಗೆ ಗೊತ್ತಿದೆ. ಆನೆಕೊಂಡದ ರೈಸ್ ಮಿಲ್ಲಿಗೆ ಹಾಕೊಂಡಿದ್ದಾರೆ ಸ್ವಾಮಿ. ಇದು ಈ 5,000 ಲೋಡಿಂದು. ಇದರ ಮೊದಲೇ 5,000 ಲೋಡ್ ಮಣ್ಣನ್ನ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕ ಸಮದಟ್ಟು ಮಾಡ್ಕೊಂಡ್ರು. ಅದಕ್ಕೂ ಮುನ್ನ ಇದು MBA ಕಾಲೇಜ್ ಕ್ರೀಡಾಂಗಣವನ್ನು ಸಮದಟ್ಟು ಮಾಡ್ಕೊಂಡ್ರು. ಇದೆಲ್ಲದಕ್ಕೂ ಮಣ್ಣು ಈ ರೀತಿಯ ಕಳ್ಳತನದಿಂದ ಹೊಡೆದಿರ್ತಕ್ಕಂಥದ್ದೇ. ಈಗ ನಮ್ಮ ಪಕ್ಷದ ಕಾರ್ಯಕರ್ತರು ಶಕ್ತಿ ಬಂದಿದೆ. ಇವತ್ತು ಹೋರಾಟಕ್ಕೆ ನಮ್ಮ ನಾಯಕರು ತಯಾರಾಗಿದ್ದಾರೆ. ಇನ್ನು ಮುಂದೆ ಇವ್ರ ಆಟ ನಡೆಯಲ್ಲ. ಈಗ ಅವರು ಕೇಳಿದ್ವಿ, ಆಯ್ತು ಮೇಡಮ್, ಈಗ ನಾವು ಸಾಕ್ಷಿ ಕೊಟ್ವಿ, ಫೋಟೋಗಳು ವಿಡಿಯೋ ಎಲ್ಲ ಕೊಟ್ವಿ, ಆಯಿತು. ಇದನ್ನ ಏನು ಕೃಷಿ ಅಧಿಕಾರಿಗಳು ನಮ್ಮ ಜಾಗದಲ್ಲಿ ಯಾರೋ ಮಣ್ಣು ಕದ್ದಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಾರೆ. ಆ ಕಂಪ್ಲೇಂಟ್ಗೆ ನಾವು ಕೊಟ್ಟದ್ದನ್ನ ಸಾಕ್ಷಿಯಾಗಿ ತೆಗೆದುಕೊಳ್ತಾರಂತೆ. ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಶಾಸಕನಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇನ್ನೊಂದು ಸಾರ್ವಜನಿಕರ 3 ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಈ 3 ಕೂಡ ಕೃಷಿ ಅಧಿಕಾರಿಗಳ ಕಂಪ್ಲೇಂಟ್ ಜೋಡಿಸ್ಕೊಂಡ್ಬಿಟ್ಟು ನಾವು ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳ ಮೇಲೆ ನಾವು ಆದಷ್ಟು ಬೇಗ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಅವರು ಯಾರ ಮೇಲೆ ಕ್ರಮ ಕೊಟ್ಟಿದ್ರಿ? ಇದು
ಇದು ವೆಹಿಕಲ್ ನಂಬರ್ ಎಲ್ಲ ಇದೆ, ವೆಹಿಕಲ್ ನಂಬರ್ ಎಲ್ಲ ಇದೆ, ಲಾರಿ ನಂಬರ್ ಇದೆ, ಕಾರ್ ನಂಬರ್ ಇದೆ, ಅವೆಲ್ಲ ದಾಖಲೆ ಕೊಟ್ಟಿದ್ದೀವಿ. ಸರ್ ಕೊನೆಯದಾಗಿ ಏನಾಗಬೇಕು ಅಂತ ಒತ್ತಾಯ ಮಾಡ್ತೀರಿ? ಸರ್ ಈ ತಕ್ಷಣ ಈ ಎಲ್ಲ ವಾಹನಗಳನ್ನು ತಾವು ಸೀಸ್ ಮಾಡಬೇಕು, ನಿಮ್ಮ ಪೊಲೀಸ್ ಸ್ಟೇಷನ್ ಒಳಗೆ ಆ ವೆಹಿಕಲ್ಗಳನ್ನ ನೋಡಬೇಕು ಅಂತ ಹೇಳಿದ್ದೀವಿ. ಅದ್ರ ಜೊತೆ ಇನ್ನೊಂದು ಕೇಳಿದ್ವಿ, ಯಾರಾದರೂ ಬೆಲ್ಟ್ ಹಾಕ್ಕೊಂಡೇ ಹೋದರೆ, ಹೆಲ್ಮೆಟ್ ಹಾಕದೆ ಹೋದರೆ ನಿಮ್ಮ ಕ್ಯಾಮ್ರಾ ಮೂಲಕ 2 ದಿನದಲ್ಲಿ ಅವ್ರಿಗೆ ಕೇಸ್ ಹಾಕ್ತೀರಿ. ಈಗ ದಾವಣಗೆರೆಯಲ್ಲಿ ಸಾವಿರಾರು ಲೋಡ್ ಹೋಗಿದಾವಲ್ಲ, ಎಲ್ಲ ಕ್ಯಾಮ್ರಾ ಪರಿಶೀಲನೆ ಮಾಡ್ರಿ ಅಂತೇಳಿ ಕೂಡ ಹೇಳಿದ್ದೀವಿ. ಇದಿಷ್ಟು ಶಾಸಕರ ಬಿ.ಪಿ. ಹರೀಶ್ ಅವರಾದಂತ ಮಾತು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮಿನಿಸ್ಟರ್ ಅವರು ಮಣ್ಣನ್ನ ಹೊಡಿಸಿದ್ದಾರೆ ಅಂತ ಹೇಳಿ ಒಂದು ನೇರವಾಗಿ ಆರೋಪವನ್ನ ಮಾಡ್ತಾರೆ. ನಮ್ಮ ಕಡೆ ಸಾಕ್ಷಿಗಳಿದೆ, ಆ ಸಾಕ್ಷಿಗಳನ್ನ ಕೂಡ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀವಿ. ವೈಯಕ್ತಿಕವಾಗಿ ದೂರು ಕೊಟ್ಟಿದ್ದೀನಿ, ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಪಕ್ಷದ ವತಿಯಿಂದ ಕೂಡ 3 ದೂರುಗಳನ್ನ ಕೊಟ್ಟಿದ್ದೀವಿ. ಇದರ ಬಗ್ಗೆ ಕ್ರಮ ಆಗಬೇಕು, ಆದಷ್ಟು ಬೇಗ ಕ್ರಮ ಆಗಬೇಕು ಅನ್ನೋದು ಒತ್ತಾಯವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಸಿ, ನ್ಯೂಸ್ ಫಸ್ಟ್, ದಾವಣಗೆರೆ.